Hello guys, welcome to my channel. So first year introduction to electrical engineering ಅನ್ನೋ ಸಬ್ಜೆಕ್ಟ್ನಲ್ಲಿ ಮಾಡ್ಯೂಲ್ 1ನಲ್ಲಿ ಬರೋ DC ಸರ್ಕ್ಯೂಟ್ಸ್ ಚಾಪ್ಟರ್ನಲ್ಲಿ ಮೆನ್ಷನ್ ಮಾಡಿರೋದು ಏನಂದರೆ ಅನಾಲಿಸಿಸ್ ಆಫ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಸರ್ಕ್ಯೂಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಸಿಲೆಬಸ್ನಲ್ಲಿ ಬರುವಂತಹ ನ್ಯೂಮರಿಕಲ್ಸ್ನ ನಾವು ಕವರ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ನೋ ದ ಕಾನ್ಸೆಪ್ಟ್. ಸೊ ಕಾನ್ಸೆಪ್ಟ್ ಗೊತ್ತಿಲ್ಲದಲೇ ಮುಂದೆ ಹೋಗೋಕ್ಕಾಗಲ್ಲ. ಸೊ ಫಸ್ಟ್ ಕಾನ್ಸೆಪ್ಟ್ನ ನಾನು ತಗೋತಾ ಇರೋದು ಯಾವುದು ಅಪ್ಪ ಅಂತ ಅಂದರೆ ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್. ಸೊ ಹೆಸರಲ್ಲೇ ಗೊತ್ತಾಗ್ತಿದೆ ಸೀರೀಸ್ ಕಾಂಬಿನೇಷನ್. ಸೊ ಕಾಂಬಿನೇಷನ್ ಏನೋ ಮಾಡ್ತಾ ಇದ್ದೀವಿ ರೆಸಿಸ್ಟೆನ್ಸ್ಗಳದ್ದು, ಆದರೆ ಹೇಗೆ ಸೀರೀಸ್ನಲ್ಲಿ. ಸೊ ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್. ಸೊ ಇಲ್ಲಿ ನಾನು 2 ರೆಸಿಸ್ಟೆನ್ಸ್ ತಗೋತೀನಿ. ಫಸ್ಟ್ ರೆಸಿಸ್ಟೆನ್ಸ್ ಇದು, ಸೆಕೆಂಡ್ ರೆಸಿಸ್ಟೆನ್ಸ್ ಇದು. ಸೊ ಈ ಥರ ಅಕ್ಕಪಕ್ಕ ನಾನು ಅದನ್ನು ಕನೆಕ್ಷನ್ ಮಾಡಿದ್ರೆ ಅದನ್ನು ನಾವು ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಸೊ ದಿಸ್ ಇಸ್ R1 ಆ್ಯಂಡ್ ದಿಸ್ ಇಸ್ R2. ಇದು ವೋಲ್ಟೇಜ್ ಅಥವಾ ವೋಲ್ಟ್ ಮೀಟರ್ ಅಂತ ಹೇಳ್ಬೋದು. ಪಾಸಿಟಿವ್ ಟರ್ಮಿನಲಿಂದ ಕರೆಂಟ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಇನ್ನೊಂದು ಗೊತ್ತಿರಬೇಕು, ಸೀರೀಸ್ ಕಾಂಬಿನೇಷನ್ ಆಫ್ ದ ರೆಸಿಸ್ಟೆನ್ಸಲ್ಲಿ ಕರೆಂಟ್ ಏನಿರುತ್ತೆ ಅಲ್ಲ ಅದು ಸೇಮ್ ಇರುತ್ತೆ. ಓಕೆ, ವೆರಸ್ ವೋಲ್ಟೇಜ್ ಡಿವೈಡ್ ಆಗಿಬಿಡುತ್ತೆ. ಓಕೆ, ಸೊ ಕರೆಂಟು ಬೇರೆ ದಾರಿ ಇಲ್ದಲೇ ಸೇಮ್ ಪಾತಲ್ಲಿ ಬಂದು ವಾಪಸ್ ಸೇರ್ಕೊಂಡ್ಬಿಡುತ್ತೆ. ಆದರೆ ವೋಲ್ಟೇಜ್ ಹಾಗಲ್ಲ. R1 ಕಂಡ ತಕ್ಷಣ ವೋಲ್ಟೇಜ್ ಸ್ವಲ್ಪ ಡ್ರಾಪ್ ಆಗುತ್ತೆ, R2 ರೆಸಿಸ್ಟೆನ್ಸ್ ಕಂಡ ತಕ್ಷಣ ಮತ್ತೆ ವೋಲ್ಟೇಜ್ ಸ್ವಲ್ಪ ಡ್ರಾಪ್ ಆಗುತ್ತೆ. ಓಕೆ, ಸೊ ಬೇಸಿಕಲಿ ನಾವೇನು ಅಂತ ಬರಿಬೋದು, ಒಂದು ವೋಲ್ಟೇಜು 2 ವೋಲ್ಟೇಜ್ ಆಗಿ ಡಿವೈಡ್ ಆಯಿತು ಅಂತ ಹೇಳ್ಬೋದು. ದಟ್ ಈಸ್ V=V1 + V2. ಓಕೆ, ಅಕಾರ್ಡಿಂಗ್ ಟು ಓಮ್ಸ್ ಲಾ ನಮ್ಗೆ ಗೊತ್ತು ವೋಲ್ಟೇಜ್ ಬಂದು ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಅಂತ ಇರುತ್ತೆ. ಸೊ ಅದನ್ನೇ ನಾನು ಇಲ್ಲಿ ಅಪ್ಲೈ ಮಾಡಿದ್ರೆ V1 ಕರೆಂಟ್ ಸೇಮ್ ಇರುತ್ತೆ, ಆದರೆ V1 ಡಿವೈಡ್ ಆಗಿದ್ದು ಯಾವಾಗ R1 ನೋಡಿದ ತಕ್ಷಣ. ಸೊ R1 ಅಂತ ಬರಿತೀನಿ. ದಿಸ್ ವೋಲ್ಟೇಜ್ ಇಸ್ ಡ್ರಾಪ್ಡ್ ಅಕ್ರಾಸ್ R1. ಸೊ ಅದಕ್ಕೆ I ಇಂಟು R1. ಅದೇ ರೀತಿ ಇಲ್ಲಿ I ಇಂಟು R2. ಓಕೆನಾ, ಫೈನ್. ಸೊ ಕರೆಂಟ್ ಸೇಮ್ ಇರೋದ್ರಿಂದ ಕಾಮನ್ ತಗೋತೀನಿ, R1 + R2. ಓಕೆ, ಸೊ V=I ಇಂಟು R ಈಕ್ವಿವೆಲೆಂಟ್ ಅಂತ ಬರಿಬೋದು. ವಾಟ್ ಇಸ್ R ಈಕ್ವಿವೆಲೆಂಟ್? R1 + R2. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ಗಳಿತ್ತು ಅಂತ ಅಂದ್ಕೊಳ್ಳೋಣ. R3 ಇತ್ತು, R4 ಇತ್ತು, R5 ಜಾಸ್ತಿ ರೆಸಿಸ್ಟೆನ್ಸ್ ಹೋಗ್ತಾ ಇತ್ತು. ಸೊ ಆವಾಗ R1 + R2 + R3 ಈ ಥರ ಹೋಗ್ತಾನೆ ಇರುತ್ತೆ. ಕ್ಲಿಯರ್? ಓಕೆ, ಈಗ ಸಿನ್ಸ್ ವೋಲ್ಟೇಜ್ ಇಲ್ಲಿ ಡಿವೈಡ್ ಆಗಿರೋದ್ರಿಂದ ನಮಗೆ ಸಪ್ರೇಟಾಗಿ ವೋಲ್ಟೇಜ್ ಹೇಗೆ ಫೈಂಡ್ ಮಾಡೋದು ಇದು ಗೊತ್ತಿರಬೇಕು. ಸೊ V1 ಹೇಗೆ ಫೈಂಡ್ ಮಾಡೋದು, V2 ಹೇಗೆ ಫೈಂಡ್ ಮಾಡೋದು ಇದು ಗೊತ್ತಿರಬೇಕು. ಸೊ ಇದಕ್ಕೆ ಫಾರ್ಮುಲಾ ಹೇಗೆ ಮಾಡೋದು? ವೆರಿ ಸಿಂಪಲ್. ಯಾರು ಸೇಮ್ ಇರ್ತಾರಲ್ವಾ ಅವ್ರದ್ದು ಅಡ್ವಾಂಟೇಜ್ ತೊಗೊಳ್ಳೋಣ. ಈ ಕರೆಂಟ್ ಸೇಮ್ ಇರುತ್ತೆ, ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸಲ್ಲಿ ಕರೆಂಟು ಸೇಮ್ ಇರುತ್ತೆ ಅಲ್ವಾ. ಸೊ ಕರೆಂಟ್ ಬೇಕು ಅಂತ ಅಂದರೆ I=V/R ಅಲ್ವಾ. ಸೊ ವೋಲ್ಟೇಜ್ ಅಂದರೆ ಈ ವೋಲ್ಟೇಜ್ ಹಾಕೋತಾ ಇದ್ದೀನಿ, ಯಾಕಂದರೆ ಇಲ್ಲಿ ಟೋಟಲ್ ಕರೆಂಟ್ ಇದ್ದರೆ ಟೋಟಲ್ ವೋಲ್ಟೇಜ್ ಇರಬೇಕು. ಓಕೆ, ಸೊ ವೋಲ್ಟೇಜ್ ಡಿವೈಡೆಡ್ ಬೈ R ಈಕ್ವಿವೆಲೆಂಟ್. R ಈಕ್ವಿವೆಲೆಂಟ್ ಅಂದ್ರೇನು? R1 + R2. ಸೊ R1 + R2 ಅಂತ ಬರ್ಕೊಳ್ಳಿ. ಓಕೆ, ಸೊ V1 ವ್ಯಾಲ್ಯೂ ಆಲ್ರೆಡಿ ನಮ್ಗೆ ಗೊತ್ತಿದೆ, I ಇಂಟು R1. ಈಗ ಕರೆಂಟಿಗೆ ನಾವು ಆಲ್ರೆಡಿ ಹೊಸ ಫಾರ್ಮುಲಾ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀವಿ. ಸೊ ಅದನ್ನು ನಾನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ V/R1 + R2ನ ಸಬ್ಸ್ಟಿಟ್ಯೂಟ್ ಮಾಡಿದೆ. ಇಲ್ಲಿ R1 ಮೊದಲೇ ಇತ್ತು, ಸೊ R1 ಅಂತ ಬರೆದೆ. ಸೊ V1 ಬೇಕು ಅಂತಂದರೆ ನಾವು ಈ ಫಾರ್ಮುಲಾ ಹಾಕಬೇಕು. ಓಕೆನಾ. ಸಿಮಿಲರ್ಲಿ V2 ಏನಕ್ಕೆ ಈಕ್ವಲು? I ಇಂಟು R2ಗೆ ಈಕ್ವಲು. ಓಕೆ, ಈ ಕರೆಂಟ್ ಸೇಮ್ ಇರೋದ್ರಿಂದ ಇದರ ಹೆಲ್ಪ್ ತೊಗೊಂಡು ಹೊಸ ಫಾರ್ಮುಲಾ ರೆಡಿ ಮಾಡ್ಕೊಂಡ್ವಿ. ಓಕೆ, ಅದನ್ನು ನಾನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಆ್ಯಂಡ್ R2 ಹಾಗೆ ಇಟ್ಕೋತೀನಿ ಇದನ್ನು. ಓಕೆ, ಸೊ V2 ಬೇಕು ಅಂತಂದರೆ ನನಗೆ ಈ ಫಾರ್ಮುಲಾ ಹಾಕಬೇಕು. ಸೊ ಬೇಸಿಕಲಿ ಇಲ್ಲಿ ಕಾನ್ಸೆಪ್ಟ್ ಏನಪ್ಪ ಅಂತ ಅಂದರೆ ವೋಲ್ಟೇಜು ಡಿವೈಡ್ ಆಗ್ತಾ ಇದೆ ಅಂತ ಅಂದರೆ ವೋಲ್ಟೇಜ್ ಡಿವೈಡರ್ ರೂಲ್ ಅಪ್ಲೈ ಮಾಡಬೇಕು. ಅಂದರೆ ಒಂದು ವೋಲ್ಟೇಜು 2 ವೋಲ್ಟೇಜಾಗಿ ಡಿವೈಡ್ ಆಗುತ್ತೆ. ದಟ್ ಈಸ್ V1 ಆ್ಯಂಡ್ V2. ಅದಕ್ಕೆ ಸಪ್ರೇಟ್ ಫಾರ್ಮುಲಾ ಇರುತ್ತೆ. ಓಕೆ, ಅದನ್ನು ನೀವು ಕಲ್ತ್ಕೊಂಡ್ರೆ ಸಾಕು. ಓಕೆ, ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತಂದರೆ ನಿಮಗೆ ಈ ಫಾರ್ಮುಲಾ ಗೊತ್ತಿರಬೇಕು. ಓಕೆ, ಏನು ಸೇಮ್ ಇರುತ್ತೆ, ಏನು ಡಿವೈಡ್ ಆಗುತ್ತೆ ಅಂತ ಗೊತ್ತಿರಬೇಕು. ಆ್ಯಂಡ್ ಇಂಡಿವಿಜುವಲಾಗಿ ವೋಲ್ಟೇಜು V1 ಮತ್ತು V2 ಕೇಳಿದ್ರೆ ಗೊತ್ತಿರಬೇಕು. ಓಕೆ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಫೈನ್. ಇವಾಗ ಸೆಕೆಂಡ್ ಕಾನ್ಸೆಪ್ಟ್ ನೋಡೋಣ. ಸೆಕೆಂಡ್ ಕಾನ್ಸೆಪ್ಟ್ ಏನಪ್ಪ ಅಂತ ಅಂದರೆ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್. ಓಕೆ, ಸೊ ರೆಸಿಸ್ಟರ್ಗಳನ್ನ ನಾನು ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದ್ರೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ಪ್ಯಾರಲಲ್ ಕನೆಕ್ಷನ್ ಅಂತಂದರೆ ಇದನ್ನು R1 ರೆಸಿಸ್ಟೆನ್ಸ್ ಅಂತ ತೊಗೋತೀನಿ, ಇದನ್ನು R2 ರೆಸಿಸ್ಟೆನ್ಸ್ ಅಂತ ತೊಗೋತೀನಿ. ಇವೆರಡನ್ನ ನಾನು ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದ್ದೀನಿ.
ಓಕೆ. ಸೊ ದಿಸ್ ಇಸ್ ವೋಲ್ಟ್. ಇದನ್ನು R1 ರೆಸಿಸ್ಟೆನ್ಸ್, ಇದನ್ನು R2 ರೆಸಿಸ್ಟೆನ್ಸ್ ಅಂತ ತಗೋತಾ ಇದ್ದೀನಿ. ಓಕೆ, ಇಲ್ಲಿ ಕರೆಂಟ್ ಬರ್ತಿದೆ. ಸೊ ಪ್ಯಾರಲಲ್ ಕಾಂಬಿನೇಷನಲ್ಲಿ ಮೇಯ್ನಾಗಿ 2 ಕ್ಯಾರೆಕ್ಟರಿಸ್ಟಿಕ್ಸ್ನ ಜ್ಞಾಪಕ ಇಟ್ಕೋಬೇಕು. ಫಸ್ಟ್ನೇದು ಏನಪ್ಪ ಅಂದರೆ ಕರೆಂಟ್ ಬಂದಿರೋದು ಡಿವೈಡ್ ಆಗುತ್ತೆ. ಓಕೆ. ನೆಕ್ಸ್ಟ್ ವೋಲ್ಟೇಜ್ ಡ್ರಾಪ್ ಏನಿರುತ್ತೆ ಅದು ಸೇಮ್ ಉಳ್ಕೊಳ್ಳುತ್ತೆ. ಹೇಗೆ ಇದನ್ನು ಅನಲೈಸ್ ಮಾಡೋದು? ವೆರಿ ಸಿಂಪಲ್. ಬಂದಿರೋ ಕರೆಂಟ್ಗೆ 2 ಪಾತ್ ಸಿಗುತ್ತೆ. ದಟ್ ಈಸ್ I1 ಅಂತ ಹೋಗುತ್ತೆ, ಇಲ್ಲಿ I2 ಅಂತ ಫ್ಲೋ ಆಗುತ್ತೆ. ಯಾಕಂದರೆ 2 ಪಾತ್ ಅವೈಲೇಬಲ್ ಇದೆಯಲ್ಲ, ಹಾಗಾಗಿ. ಆದರೆ ವೋಲ್ಟೇಜ್ ಏನು ಡಿವೈಡ್ ಆಗುತ್ತೋ ಅವೆರಡು ಸೇಮ್ ಇರುತ್ತೆ. ಸೊ V1 ವ್ಯಾಲ್ಯೂ V2 ವ್ಯಾಲ್ಯೂಗೆ ಈಕ್ವಲ್ ಇದೆ. ನೋಡಿದ್ರೆ ಗೊತ್ತಾಗ್ತಿದೆ ಸೇಮ್ ಟರ್ಮಿನಲ್ ಮಧ್ಯದಲ್ಲಿ ವೋಲ್ಟೇಜು ಡಿವೈಡ್ ಆಗಿದೆ. ಸೊ ವೋಲ್ಟೇಜ್ ಡ್ರಾಪ್ ಬಂದುಬಿಟ್ಟು ಸೇಮ್ ಇರುತ್ತೆ. ಓಕೆ, ಫೈನ್. ಇವಾಗ ಕರೆಂಟ್ I is equals to I1 plus I2 ಅಂತ ಡಿವೈಡ್ ಆಗುತ್ತೆ. ಓಕೆ. I is equals to V ಡಿವೈಡೆಡ್ ಬೈ, ಇಲ್ಲಿ I1 ಕರೆಂಟು R1 ಮೂಲಕ ಹೋಗ್ತಿರೋದ್ರಿಂದ R1 ಅಂತ ಬರ್ಕೋತೀನಿ. ಇಲ್ಲಿ I2 ಇಸ್ ಫ್ಲೋಯಿಂಗ್ ಥ್ರೂ R2. ಓಕೆ. ಸೊ I is equals to V ಕಾಮನ್ ತೆಗೆದು I 1/R1 1/R2 ಅಂತ ಬರ್ಕೋತೀನಿ. I is equals to V. ಈ ಹೋಲ್ ಬ್ರ್ಯಾಕೆಟ್ನ ನಾನು 1 ಡಿವೈಡೆಡ್ ಬೈ R ಈಕ್ವಿವೆಲೆಂಟ್ ಅಂತ ಬರ್ಕೋತೀನಿ. ಓಕೆ, ಫೈನ್. I is equals to V ಡಿವೈಡೆಡ್ ಬೈ R ಈಕ್ವಿವೆಲೆಂಟ್. ಓಕೆ. ಸೊ ಇಲ್ಲಿ R1 ಮತ್ತು R2 ಎರಡು ಡಿನಾಮಿನೇಟ್ರಲ್ಲಿ ಇರೋದ್ರಿಂದ R ಈಕ್ವಿವೆಲೆಂಟು ಕೂಡ ಡಿನಾಮಿನೇಟ್ರಲ್ಲೇ ಬರುತ್ತೆ. ಓಕೆ. ಸೊ ವಿ ಕ್ಯಾನ್ ಸೇ ದ್ಯಾಟ್ 1 ಡಿವೈಡೆಡ್ ಬೈ R ಈಕ್ವಿವೆಲೆಂಟ್ ಈಸ್ ಈಕ್ವಲ್ಸ್ ಟು 1/R1 ಪ್ಲಸ್ 1 ಡಿವೈಡೆಡ್ ಬೈ R2 ಆಗುತ್ತೆ. ರೈಟ್. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರಿ ಅಂದರೆ, ಸೊ ಇದನ್ನು LCM R1 ಇಂಟು R2. ಓಕೆ. ಇಲ್ಲಿ R1 ಪ್ಲಸ್ R2 ಅಂತ ಬರುತ್ತೆ. ಓಕೆ. ಇದು 1 ಡಿವೈಡೆಡ್ ಬೈ R ಈಕ್ವಿವೆಲೆಂಟ್ ಆಯಿತು. ಆದರೆ ನನಗೆ ಬೇಕಾಗಿರೋದು R ಈಕ್ವಿವೆಲೆಂಟ್ ಮಾತ್ರ. ಅಂದರೆ ಇವೆರಡದು ರೆಸಿಪ್ರೋಕಲ್. ಕೆಳಗಡೆ ಇರೋದನ್ನ ಮೇಲೆ ಬರ್ಕೊಳ್ಳಿ, ಮೇಲ್ಗಡೆ ಇರೋದನ್ನ ಕೆಳಗೆ ಬರ್ಕೊಳ್ಳಿ. ದಟ್ ಈಸ್ R1 ಇಂಟು R2 ಡಿವೈಡೆಡ್ ಬೈ R1 ಪ್ಲಸ್ R2. R ಈಕ್ವಿವೆಲೆಂಟ್ ವ್ಯಾಲ್ಯೂ ಬಂತು. ಓಕೆ. ಸೊ ಈ ಫಾರ್ಮುಲಾನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ವೇರ್ ದೇರ್ ಇಸ್ ಓನ್ಲಿ 2 ರೆಸಿಸ್ಟರ್ಸ್. 2 ರೆಸಿಸ್ಟರ್ ಇದ್ದಾಗ ಮಾತ್ರ ಈ ಫಾರ್ಮುಲಾ ನಾವು ಅಪ್ಲೈ ಮಾಡೋಕ್ಕಾಗೋದು. ಓಕೆ, ಫೈನ್. ಈಗ ಕರೆಂಟ್ ಡಿವೈಡ್ ಆಗಿರೋದ್ರಿಂದ ಕರೆಂಟ್ ಡಿವೈಡರ್ ರೂಲ್ ಏನು ಹೇಳುತ್ತೆ, ಇಂಡಿವಿಜುವಲ್ನ ಕರೆಂಟ್ ಫೈನ್ ಮಾಡೋಕ್ಕೆ, ಇಂಡಿವಿಜುವಲ್ ಕರೆಂಟಾಗಿ ಫೈನ್ ಮಾಡಬೇಕು ಅಂತಂದರೆ, ಇಂಡಿವಿಜುವಲ್ ಕರೆಂಟ್ಸ್ನ ಫೈನ್ ಮಾಡಬೇಕು ಅಂತಂದರೆ ನಮಗೆ ಬೇಕಾಗಿರೋದೇನು? V ಡಿವೈಡೆಡ್ ಬೈ R1 ಆ್ಯಂಡ್ V ಡಿವೈಡೆಡ್ ಬೈ R2 ಅಲ್ವಾ? ಆಲ್ಸೋ ನಮ್ಗೆ ಆಲ್ರೆಡಿ ಗೊತ್ತಿದೆ ಯಾವುದು ಸೇಮ್ ಇರುತ್ತೋ. ಓಕೆ. ಇಲ್ಲಿ V ಸೇಮ್ ಇದೆ, ರೈಟ್? ಸೊ V ಸೇಮ್ ಇರೋದ್ರಿಂದ ಇದ್ರದ್ದು ಫಾರ್ಮುಲಾ ನಾವು ಜನ್ರೇಟ್ ಮಾಡ್ಕೋಬೇಕು. ಸೊ V is equals to I ಇಂಟು R ಈಕ್ವಿವೆಲೆಂಟ್ ಅಲ್ವಾ, ಅಕಾರ್ಡಿಂಗ್ ಟು ಓಮ್ಸ್ ಲಾ. ಸೊ I ಆ್ಯಸ್ ಇಟ್ ಈಸ್. ಆದರೆ R ಈಕ್ವಿವೆಲೆಂಟ್ನ ನಾವು ಇವಾಗ ತಾನೇ ಪಡ್ಕೊಂಡಿದ್ದೀವಿ. ಯಾವುದು? ಇದು. ಸೊ ಈ ಫಾರ್ಮುಲಾ ಹಾಕೋಬೇಕು. ಸೊ R1 ಇಂಟು R2 ಡಿವೈಡೆಡ್ ಬೈ R1 ಪ್ಲಸ್ R2. ಸೊ ಈ ವೋಲ್ಟೇಜ್ನ ನಾನು ಇಲ್ಲಿ ಮತ್ತು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. I ಇಂಟು R1 ಇಂಟು R2 ಡಿವೈಡೆಡ್ ಬೈ R1 ಮೊದಲೇ ಇತ್ತು, ಆ್ಯಂಡ್ ಇಲ್ಲಿ R1 ಪ್ಲಸ್ R2 ಬರುತ್ತೆ. ಸೊ R1 ಕ್ಯಾನ್ಸಲ್ ಆದರೆ ಉಳಿಯೋದೇನು? I ಇಂಟು R2 ಡಿವೈಡೆಡ್ ಬೈ R1 ಪ್ಲಸ್ R2. ಓಕೆ. ಸಿಮಿಲರ್ಲಿ ಈ ವೋಲ್ಟೇಜ್ ವ್ಯಾಲ್ಯೂನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ರೈಟ್? ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ I ಇಂಟು R1 ಇಂಟು R2 ಡಿವೈಡೆಡ್ ಬೈ R2 ಮೊದಲೇ ಇತ್ತು, ಆ್ಯಂಡ್ R1 ಪ್ಲಸ್ R2 ಆಗುತ್ತೆ. R2 ಇಸ್ ಕ್ಯಾನ್ಸಲ್. I ಇಂಟು R1 ಡಿವೈಡೆಡ್ ಬೈ R1 ಪ್ಲಸ್ R2. ಓಕೆ. ಸೊ ದಿಸ್ ಈಸ್ ಹೌ ಯು ಫೈಂಡ್ ಇಂಡಿವಿಜುವಲ್ ಕರೆಂಟ್. ಓಕೆ, ವೆರಿ ಸಿಂಪಲ್. ವೋಲ್ಟೇಜ್ ಡಿವೈಡರ್ ರೂಲಲ್ಲಿ V1 ಮತ್ತು V2 ಫೈಂಡ್ ಮಾಡಬೇಕು ಅಂತ ಅಂದರೆ ಕರೆಂಟ್ ಸೇಮ್ ಇರುತ್ತಲ್ಲ, ಅದಕ್ಕೆ ಇದರಿಂದ ಒಂದು ಫಾರ್ಮುಲಾನ ಜನ್ರೇಟ್ ಮಾಡಿಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ಕೋತೀವಿ. ಅದೇ ಕರೆಂಟ್ ಡಿವೈಡರಲ್ಲಿ I1 ಮತ್ತು I2 ಇಂಡಿವಿಜುವಲ್ ವ್ಯಾಲ್ಯೂಸ್ನ ಫೈಂಡ್ ಮಾಡಬೇಕು ಅಂದರೆ ವೋಲ್ಟೇಜ್ ಸೇಮ್ ಇರುತ್ತೆ ಅಲ್ವಾ, ಸೊ ಅದಕ್ಕೆ ಅಲ್ಲಿಂದ ಒಂದು ಫಾರ್ಮುಲಾ ಜನ್ರೇಟ್ ಮಾಡ್ಕೋತೀವಿ. ಓಕೆ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಇಲ್ಲಿ ಡಿರೈವೇಷನ್ ಏನು ಕೇಳಲ್ಲ, ಓನ್ಲಿ ಫಾರ್ಮುಲಾಸ್ ಜ್ಞಾಪಕ ಇಟ್ಕೋಬೇಕು. ಆ ಫಾರ್ಮುಲಾಸ್ ಇಟ್ಕೊಂಡು ಬೇಸಿಕ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಇವಾಗಿಂದ 2 ಎಕ್ಸಾಂಪಲ್ ಪ್ರಾಬ್ಲಮ್ಸ್ ನೋಡೋಣ. ಸೊ ಎಕ್ಸಾಂಪಲ್ ನಂಬರ್ 1 ಸೀರೀಸ್ ತೊಗೊಳ್ಳೋಣ. ತುಂಬ ಈಸಿ ಇರುತ್ತೆ ಸೀರೀಸ್ದು. ಇಲ್ಲೊಂದು ರೆಸಿಸ್ಟರ್ ಇದೆ ಆ್ಯಂಡ್ ಇಲ್ಲೊಂದು ರೆಸಿಸ್ಟರ್ ಇದೆ. ಈ ರೆಸಿಸ್ಟರ್ ವ್ಯಾಲ್ಯೂ 3 ಓಮ್ಸ್ ಅಂತ ಕೊಟ್ಟಿದ್ದಾರೆ, ಇದರದ್ದು 6 ಓಮ್ಸ್ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ಟರ್ಮಿನಲ್ A, ದಿಸ್ ಇಸ್ ಟರ್ಮಿನಲ್ B. ಓಕೆ. ಈಗ ನನಗೆ ಟೋಟಲ್ ರೆಸಿಸ್ಟೆನ್ಸ್ ಬೇಕು. ಹೇಗೆ ಫೈಂಡ್ ಮಾಡೋದು ಅಂದರೆ ವೆರಿ ಸಿಂಪಲ್. ಸಿನ್ಸ್ ಇಟ್ ಇಸ್ ಸೀರೀಸ್, ನನಗೆ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಬೇಕು ಅಂತಂದರೆ R1 ಪ್ಲಸ್ R2 ಮಾಡ್ತೀನಿ.
ಓಕೆ, ದಟ್ ಇಸ್ 3 + 6 ಎಷ್ಟಾಗುತ್ತೆ? 9 ಓಮ್ಸ್ ಆಗುತ್ತೆ. ದಿಸ್ ಇಸ್ ಯೋರ್ ಆನ್ಸರ್. ಓಕೆ, ಸೀರೀಸ್ ತುಂಬ ಈಸಿ ಇರುತ್ತೆ. ಓಕೆ, ಅದೇ ಅಕಸ್ಮಾತು ಪ್ಯಾರಲಲ್ ಬಂದರೆ, ಲೆಟ್ ಸಿ ಎಕ್ಸಾಂಪಲ್ 2, ಅಲ್ಲಿ ಪ್ಯಾರಲಲ್ ತೊಗೋತೀನಿ. ದಿಸ್ ಇಸ್ ಫಸ್ಟ್ ರೆಸಿಸ್ಟರ್, ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂದು ಪ್ಯಾರಲಲ್ ಕನೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟು ಇನ್ನೂ 3 ಇದೆ. ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಆ್ಯಂಡ್ ಇಲ್ಲೂ ಒಂದು ರೆಸಿಸ್ಟೆನ್ಸ್ ಇದೆ. ಓಕೆ, ಈ ಥರ ದಿಸ್ ಇಸ್ 3 ಓಮ್, ದಿಸ್ ಇಸ್ 4 ಓಮ್, ಆ್ಯಂಡ್ ದಿಸ್ ಇಸ್ 5 ಓಮ್, ದಿಸ್ ಇಸ್ 6 ಓಮ್, ಆ್ಯಂಡ್ ದಿಸ್ ಇಸ್ 2 ಓಮ್, ಆ್ಯಂಡ್ ದಿಸ್ ಇಸ್ 3 ಓಮ್. ಓಕೆ, ಅಗೇನ್ ಇದನ್ನು ಟರ್ಮಿನಲ್ ಎ ಬಿ ಅಂತ ತೊಗೋತೀನಿ. ಈಗ ಇದನ್ನು ಹೆಂಗೆ ಸಾಲ್ವ್ ಮಾಡೋದು? ವೆರಿ ಸಿಂಪಲ್. ಈ ಎರಡನ್ನು ನಾವು ಫಸ್ಟ್ ಸಾಲ್ವ್ ಮಾಡ್ಕೋತೀವಿ. ಓಕೆ, ಅಲ್ಲಿ ಒಂದು ಸಿಂಗಲ್ ರೆಸಿಸ್ಟೆನ್ಸ್ ಬರುತ್ತೆ. ಈ 3ನ್ನ ಸಾಲ್ವ್ ಮಾಡಿಕೊಂಡು ಅಲ್ಲೂ ಒಂದು ಸಿಂಗಲ್ ರೆಸಿಸ್ಟೆನ್ಸ್ ತೊಗೋತೀವಿ. ಓಕೆ, ಸೊ ಹೇಗೆ ಸಾಲ್ವ್ ಮಾಡೋದು? ವೆರಿ ಸಿಂಪಲ್. R1 × R2 / R1 + R2 ಈ ಫಾರ್ಮುಲಾ ಹಾಕಿದ್ರೂ ನಿಮಗೆ ಆನ್ಸರ್ ಬರುತ್ತೆ. ಅದಕ್ಕಿಂತ ಫಾಸ್ಟಾಗಿ ಕ್ವಿಕ್ಕಾಗಿ ಆನ್ಸರ್ಸ್ ಬರಬೇಕು ಅಂತಂದರೆ ಯು ಕ್ಯಾನ್ ಯೂಸ್ ಯುವರ್ ಕ್ಯಾಲ್ಸಿ. ಓಕೆ, ಸೊ ಇದು ಒಂದು ಟ್ರಿಕ್ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಇದು ಬರುತ್ತೆ. ಹೇಗೆ ಮಾಡೋದು? ವೆರಿ ಸಿಂಪಲ್. 3 ಓಮ್ಸ್ನ ಹಾಗೆ ಇಟ್ಕೋತೀನಿ. ಇಲ್ಲಿ ಇವೆರಡನ್ನ ಸಾಲ್ವ್ ಮಾಡಿ ನನಗೆ ಒಂದು ರೆಸಿಸ್ಟೆನ್ಸ್ ಬೇಕು. ಅದೇ ಥರ ಈ 3ನ್ನ ಸಾಲ್ವ್ ಮಾಡಿ ಇಲ್ಲೊಂದು ರೆಸಿಸ್ಟೆನ್ಸ್ ಬೇಕಲ್ವಾ? ಸೊ ಹೇಗೆ ಸಾಲ್ವ್ ಮಾಡೋದು? ವೆರಿ ಸಿಂಪಲ್. 3 ಓಮ್ ಹಾಗೆ ಇಟ್ಕೋತೀನಿ. 6ದು ಇನ್ವರ್ಸು ಮತ್ತು 2ದು ಇನ್ವರ್ಸ್ನ ನಾನು ಆ್ಯಡ್ ಮಾಡ್ತೀನಿ. ಓಕೆ, ಸೊ ಟೇಕ್ ಯೋರ್ ಕ್ಯಾಲ್ಸಿ. 6ದು ಇನ್ವರ್ಸ್ ಪ್ಲಸ್ 2ದು ಇನ್ವರ್ಸ್. ಓಕೆ, ಈಕ್ವಲ್ಸ್ ಕೊಟ್ಟಾಗ 2/3 ಬರುತ್ತೆ. ನನಗೆ ಫ್ಲೋಟ್ ವ್ಯಾಲ್ಯೂಸಲ್ಲಿ ಬೇಕು ಅಲ್ವಾ, ಡೆಸಿಮಲ್ ವ್ಯಾಲ್ಯೂಸ್. ಸೊ ಇದನ್ನು ಪ್ರೆಸ್ ಮಾಡಿದ್ರೆ ಯು ವಿಲ್ ಗೆಟ್ 0.666. ಓಕೆ, ಸೊ ಅದನ್ನು ಬರ್ಕೋತೀನಿ. 0.6666. ಇದ್ರದ್ದು ಮತ್ತೆ ಇನ್ವರ್ಸ್ ಮಾಡಬೇಕು. ಓಕೆ, 0.666 ಮತ್ತೆ ಇನ್ವರ್ಸ್ ಮಾಡಿದ್ರೆ ಯು ವಿಲ್ ಬಿ ಗೆಟ್ಟಿಂಗ್ 1.5. ಸೊ ಬೇಸಿಕಲಿ 3 ಓಮ್ಸ್ ಜೊತೆಗೆ 1.5ನ ನಾವು ಆ್ಯಡ್ ಮಾಡ್ಕೋತೀವಿ. ಇವೆರಡನ್ನ ಸಾಲ್ವ್ ಮಾಡಿ ಒಂದು ಸಿಂಗಲ್ ರೆಸಿಸ್ಟೆನ್ಸ್ ಈ ರೀತಿ ಪಡ್ಕೋಬೇಕು. ಓಕೆ, ಗಾಟ್ ಇಟ್. ಅದೇ ರೀತಿ ಇದನ್ನು ಮಾಡ್ತೀನಿ. ವೆರಿ ಸಿಂಪಲ್. 3ದು ಇನ್ವರ್ಸ್, 4ದು ಇನ್ವರ್ಸ್, ಆ್ಯಂಡ್ 5ದು ಇನ್ವರ್ಸ್ ಮಾಡ್ಕೋಬೇಕು. ಸಿ ಹಿಯರ್ 3 ಇನ್ವರ್ಸ್ ಪ್ಲಸ್ 4 ಇನ್ವರ್ಸ್ ಪ್ಲಸ್ 5 ಇನ್ವರ್ಸ್. ಓಕೆ, ಈಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ? 47/60. ದಟ್ ಈಸ್ 0.7833. ಓಕೆ, 0.7833. ಇದ್ರದ್ದು ಮತ್ತೆ ಇನ್ವರ್ಸ್ ಮಾಡ್ಕೋಬೇಕು. 0.7833ದು ಇನ್ವರ್ಸ್ ಮಾಡಿದ್ರೆ ಯು ವಿಲ್ ಬಿ ಗೆಟ್ಟಿಂಗ್ 1.2766. ಓಕೆ, 1.2766 ಅಂದರೆ 1.2766 ಇಲ್ಲಿ ಬರ್ಕೋತೀನಿ. ಓಕೆ, ಸೊ ಈ 3 ರೆಸಿಸ್ಟೆನ್ಸ್ಗಳು ಇವಾಗ ಏನಾಯಿತು? ಸೀರೀಸಲ್ಲಿ ಕನೆಕ್ಷನ್ ಆಗಿದೆ. ಇವೆರಡನ್ನ ಕಂಬೈನ್ ಮಾಡಿಕೊಂಡು ಒಂದು ರೆಸಿಸ್ಟೆನ್ಸ್ ಮಾಡ್ಕೊಂಡಿದ್ದೀನಿ. ಈ 3ನ್ನ ಕಂಬೈನ್ ಮಾಡಿಕೊಂಡು ಒಂದು ರೆಸಿಸ್ಟೆನ್ಸ್ ಮಾಡ್ಕೊಂಡಿದ್ದೀನಿ. ಸೊ ಸೀರೀಸಲ್ಲಿ ಕನೆಕ್ಟ್ ಆದಮೇಲೆ ನಾರ್ಮಲ್ ಈ ಫಾರ್ಮುಲಾಯಿಂದ ಏನು ಮಾಡ್ಬೋದು? ಅಡಿಷನ್ ಮಾಡ್ಬೋದು. ಸೊ 3 ಓಮ್ಸ್ ಪ್ಲಸ್ 1.5 ಓಮ್ ಪ್ಲಸ್ 1.2766 ಇದನ್ನು ಮಾಡಿಕೊಂಡ್ರೆ ಯು ವಿಲ್ ಬಿ ಗೆಟ್ಟಿಂಗ್ 5.776 ಓಮ್ಸ್. ಓಕೆ, ಈ ರೀತಿ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಎಕ್ಸಾಂಪಲ್ ನಂಬರ್ 2. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಎಕ್ಸಾಂಪಲ್ 3. ಸೊ ದಿಸ್ ಇಸ್ ಎಕ್ಸಾಂಪಲ್ ನಂಬರ್ 3. ನೋಡಿದ ತಕ್ಷಣ ಗಾಬರಿ ಆಗಿಬಿಡಿ. ದಿಸ್ ಇಸ್ ಆಲ್ಸೋ ವೆರಿ ಸಿಂಪಲ್. ಫಸ್ಟ್ ಏನು ಮಾಡ್ತೀರಾ? ಈ 4 ರೆಸಿಸ್ಟೆನ್ಸ್ನ ಸಾಲ್ವ್ ಮಾಡಿ ಸಿಂಗಲ್ ರೆಸಿಸ್ಟೆನ್ಸ್ ಥರ ತೊಗೋತೀರಾ, ರೈಟ್? ಸೊ ಅದನ್ನು ನೀವು ಸಾಲ್ವ್ ಮಾಡಬೇಕು ಅಂತ ಅಂದರೆ ಏನು ಮಾಡಬೇಕು? 3 ಓಮ್ಸ್ನ ಹಾಗೆ ಇಟ್ಕೋತೀರಾ. ಈ 4 ರೆಸಿಸ್ಟೆನ್ಸ್ ಬರೆಯೋ ಜಾಗದಲ್ಲಿ ಒಂದೇ ಒಂದು ರೆಸಿಸ್ಟರ್ ಬರೀತೀರಾ. ಓಕೆ, ಅದರ ಪಕ್ಕದಲ್ಲಿ 3 ಓಮ್ ರೆಸಿಸ್ಟರ್ ಇದೆ, ಬಟ್ ಅದರ ಮಧ್ಯದಲ್ಲಿ ಮತ್ತೆ ಈ ಟರ್ಮಿನಲ್ಸ್ ಇರುತ್ತೆ. ಓಕೆ, ಆ್ಯಂಡ್ 4 + 5 ಏನಾಗುತ್ತೆ? 9 ಆಗುತ್ತೆ. ಸೊ ಡೈರೆಕ್ಟಾಗಿ ನಾನು 9 ಓಮ್ಸ್ ಅಂತ ಬರ್ಕೋತೀನಿ. ಓಕೆ, ಸೊ 3 ಓಮ್ ಆ್ಯಸ್ ಇಟ್ ಈಸ್, 3 ಓಮ್ ಆ್ಯಸ್ ಇಟ್ ಈಸ್. ಈ 4 ನೀವು ಸಾಲ್ವ್ ಮಾಡಬೇಕು. ಹೇಗೆ ಸಾಲ್ವ್ ಮಾಡೋದು? ವೆರಿ ಸಿಂಪಲ್. ಕ್ಯಾಲ್ಸಿಲಿ 6 ಇನ್ವರ್ಸ್ ಪ್ಲಸ್ 2 ಇನ್ವರ್ಸ್ ಪ್ಲಸ್ 3 ಇನ್ವರ್ಸ್ ಪ್ಲಸ್ 6 ಇನ್ವರ್ಸ್ ಅಂತ ಹಾಕಿ ಈಕ್ವಲ್ಸ್ ಕೊಟ್ಟಾಗ 1.166 ಅಂತ ಬರುತ್ತೆ. ಅದರದ್ದು ಮತ್ತೆ ಇನ್ವರ್ಸ್ ಮಾಡಬೇಕು. ಯು ವಿಲ್ ಗೆಟ್ 0.857. ಓಕೆ, ಸೊ ಅದನ್ನು ನಾನು ಇಲ್ಲಿ ಬರ್ಕೋತೀನಿ. 0.857. ಓಕೆ, ಆ್ಯಂಡ್ ಇಲ್ಲಿ ನಿಮ್ಮದು ವೋಲ್ಟ್ ಮೀಟರ್ ಕನೆಕ್ಟ್ ಆಗಿದೆ, ರೈಟ್? ಓಕೆ, ಈಗ ಇವೆರಡು ಸೀರೀಸಲ್ಲಿ ಇರೋದ್ರಿಂದ ಇವೆರಡನ್ನು ನಾನು ಫಸ್ಟ್ ಆ್ಯಡ್ ಮಾಡ್ಕೋತೀನಿ. ಓಕೆ, ಸೊ 3 ಓಮ್ಸ್ ಪ್ಲಸ್ 0.857 ಬಂದುಬಿಟ್ಟು ನಿಮಗೆ 3.857 ಓಮ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ 3 ಓಮ್ಸ್ ಆ್ಯಸ್ ಇಟ್ ಈಸ್. ಅಗೇನ್ ಇಲ್ಲಿ ಟರ್ಮಿನಲ್ಸ್ ಇದೆ ಜ್ಞಾಪಕ ಇರಲಿ. ಇಲ್ಲಿ 9 ಓಮ್ಸ್
ಅಟ್ಯಾಚ್ ಆಗಿದೆ. ಸೊ ಇಲ್ಲಿ 9 ಓಮ್ಸ್ ಆಸ್ ಇಟ್ ಈಸ್. ಅಗೇನ್ ಇಲ್ಲಿ ವೋಲ್ಟ್ 50 ವೋಲ್ಟ್ಸ್. ಓಕೆ, ದಿಸ್ ಇಸ್ 3 ಓಮ್. ಈಗ ಇವೆರಡು ಪ್ಯಾರಲಲ್ ಇರೋದ್ರಿಂದ ಅಗೇನ್ ಯು ಹ್ಯಾವ್ ಟು ಸಾಲ್ವ್. ಹೇಗೆ ಸಾಲ್ವ್ ಮಾಡ್ತೀರಾ? ವೆರಿ ಸಿಂಪಲ್. ಯು ವಿಲ್ ಗೋ ಫಾರ್ ಕ್ಯಾಲ್ಸಿ, ರೈಟ್? ಸೊ 3.857 ಇನ್ವರ್ಸ್ ಮಾಡಿ, 9 ಇನ್ವರ್ಸ್ ಮಾಡಿ, ಬಂದಿರೋ ಆನ್ಸರ್ನ ಮತ್ತೆ ಇನ್ವರ್ಸ್ ಮಾಡಬೇಕು. ಓಕೆ, ದಟ್ ಈಸ್ 0.3703 ಸಮಥಿಂಗ್ ಬರುತ್ತೆ. ಅದರದ್ದು ಇನ್ವರ್ಸ್ ಮಾಡಿದ್ರೆ ಯು ವಿಲ್ ಬಿ ಗೆಟ್ಟಿಂಗ್ 2.7. ಓಕೆ, ಅದರ ಜೊತೆಗೆ ಸೀರೀಸಲ್ಲಿ ಯಾರಿದ್ದಾರೆ? 3 ಓಮ್ಸ್ ಇದ್ದಾರೆ. ಸೊ 2.7 ಪ್ಲಸ್ 3 ಓಮ್ಸ್ ಆ್ಯಂಡ್ ಇಲ್ಲಿ ವೋಲ್ಟ್ ಮೀಟರ್ ಇದೆ. ಸೊ ಇವೆರಡನ್ನ ನೀವು ಆ್ಯಡ್ ಮಾಡ್ಕೊಂಡ್ರಿ ಅಂತ ಅಂದರೆ ಫೈನಲ್ ಸರ್ಕ್ಯೂಟ್ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ಅಂದರೆ ಈ ರೀತಿ ಕಾಣಿಸುತ್ತೆ. ಓಕೆ, ಫೈನ್. ಸೊ ಫೈನಲ್ ಆಗಿ 5.7 ಓಮ್ಸ್ ಅಷ್ಟು ರೆಸಿಸ್ಟೆನ್ಸ್ ಇರುತ್ತೆ. ಇಲ್ಲಿ ಕರೆಂಟ್ ಇರುತ್ತೆ, ಇಲ್ಲಿ 50 ವೋಲ್ಟ್ಸ್ ಇರುತ್ತೆ. ಈಗ ಸರ್ಕ್ಯೂಟಲ್ಲಿ ಕರೆಂಟ್ ಫೈನ್ ಮಾಡಿ ಅಂತಂದರೆ ಏನು ಮಾಡ್ತೀರಾ? I is equals to V divided by R. ಸೊ I ವ್ಯಾಲ್ಯೂ ನನಗೆ ಫೈನ್ ಮಾಡಬೇಕಂದ್ರೆ V ವ್ಯಾಲ್ಯೂ ಎಷ್ಟು 50 ಕೊಟ್ಟಿದ್ದಾರೆ ಆ್ಯಂಡ್ R ವ್ಯಾಲ್ಯೂ ಈಗ ತಾನೇ ಫೈನ್ ಮಾಡಿದ್ದೀವಿ ಸರ್ಕಸ್ ಮಾಡಿ. ಸೊ 5.7 ಹಾಕೋತೀರಾ. I is equals to ಇಷ್ಟು ಆನ್ಸರ್ ಬರುತ್ತೋ ಕಮೆಂಟ್ ಡೌನ್.